ನಮಸ್ಕಾರ ವೀಕ್ಷಕರೇ HR ರಂಗನಾಥ್ ಈ ಹೆಸರು ಅಷ್ಟಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಪಬ್ಲಿಕ್ ಟಿವಿ ರಂಗಣ್ಣ ಅಂದ್ರೆ ಮಾತ್ರ ಎಲ್ಲರ ಕಿವಿ ನೆಟ್ಟಗಾಗುತ್ತೆ. ಯಾಕಂದ್ರೆ ಅವರ ಮಾತಿಗೆ ಅಷ್ಟು ಪವರ್ ಇದೆ. ಟಿವಿ ಮುಂದೆ ಕೂತ್ರೆ ಸಾಕು, ನ್ಯೂಸ್ಗಿಂತ ಹೆಚ್ಚಾಗಿ ರಂಗಣ್ಣ ಅವರ ಮಾತು ಕೇಳೋಕೆ ಅಂತಾನೆ ಕೂತಿರ್ತೀವಿ. ಆದ್ರೆ ರಂಗಣ್ಣ ಬಗ್ಗೆ ನಿಮಗಿಷ್ಟು ಗೊತ್ತು? ಇಷ್ಟು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಟಿವಿನ ಸ್ಥಾಪನೆ ಮಾಡುವಂತಹ ರಂಗಣ್ಣ ಅವರಿಗೆ ಇಂಗ್ಲಿಷ್ ಅನ್ನ ಓದೋಕೆ ಕೂಡ ಬರ್ತಿರ್ಲಿಲ್ಲ. ಕೆಲವೊಂದಿಷ್ಟು ಜನ ಅವಮಾನ ಮಾಡ್ತಾರೆ, ಕೆಲವೊಂದಷ್ಟು ಜನ ಆಡ್ಕೋತಾರೆ. ರಂಗಣ್ಣ ಅವರು ಇನ್ನೆಲ್ಲೋ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ, ಇನ್ನೆಲ್ಲೋ ದನ ಮೇಯಿಸ್ತಾರೆ, ಏನೇನೋ ಆಸೆಗಳು ಇದ್ರೂ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾರೆ, ಯಾರ ಹತ್ರನೋ ಹಣ ಕೇಳ್ತಾರೆ. ಈ ತರ ರಂಗಣ್ಣ ಅವರ ಬಗ್ಗೆ ನಾವು ತಿಳ್ಕೋಬೇಕಾದಂತ ವಿಷಯಗಳು ತುಂಬಾನೇ ಇದೆ. ಈ ವಿಡಿಯೋದಲ್ಲಿ ಅವರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ರಂಗಣ್ಣ ಅವರ ನಿಜವಾದ ಹೆಸರು ಹೆಬ್ಬಾಳೆ ರಾಮಕೃಷ್ಣಯ್ಯ ರಂಗನಾಥ್. ಇವರು ಮೇ 12, 1966ರಲ್ಲಿ ಒಂದು ಮೈಸೂರಿನ ರೈಲ್ವೆ ಆಸ್ಪತ್ರೆಯಲ್ಲಿ ಜನಿಸ್ತಾರೆ. ರಂಗಣ್ಣ ಅವರಿಗೆ 4 ಜನ ಅಕ್ಕ ತಂಗಿರು, 2 ಅಣ್ಣ ತಮ್ಮಂದಿರು. ರಂಗಣ್ಣ ಅವರ ತಂದೆ ರಾಮಕೃಷ್ಣಯ್ಯ ಇವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ರಂಗಣ್ಣ ಅವರ ತಾಯಿ ಲೀಲಾರಂಗನ್. ಅವರು ಬಾಲ್ಯದಲ್ಲಿ ತುಂಬಾ ತರ್ಲೆ ಮಾಡ್ತಿದ್ರಂತೆ. ರಂಗಣ್ಣ ಅವರ ಚೇಷ್ಟೆ ಕಂಡು ಅವರ ತಂದೆ ಹೊಡೆಯೋಕಂತ ಬಂದಾಗ ರಂಗಣ್ಣ ಅವರು ಅಪ್ಪನ ಕೈಗೆ ಸಿಗದಂತೆ ಓಡಿ ಹೋಗ್ತಿದ್ರಂತೆ. ಆದ್ರೂ ಕೆಲವೊಂದಷ್ಟು ಸರಿ ಅಪ್ಪನ ಕೈಗೆ ಸಿಕ್ಕಿ ಹಾಕೊಂಡು ಚೆನ್ನಾಗಿ ಏಟುಗಳನ್ನ ತಿಂದಿದ್ರಂತೆ. ಇನ್ನ ರಂಗಣ್ಣ ಅವರು ಮೂಲತಃ ಮೈಸೂರಿನವರಾಗಿದ್ದರಿಂದ ಭಾರತೀಯ ಸ್ತ್ರೀ ಸಮಾಜ ಅಂತ ಒಂದು ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಾರೆ. ರಂಗಣ್ಣ ಅವರು ಶಾಲೆಯಲ್ಲೂ ಕೂಡ ತುಂಬಾ ತುಂಟರಾಗಿದ್ರು. ಕೆಲವು ಸರಿ ಶಾಲೆಯಿಂದ ಮನೆಗೆ ಬೇಗ ಹೋಗ್ಬೇಕು ಅಂತ ಶಾಲೆಯಲ್ಲಿದ್ದಂತಹ ಗಡಿಯಾರದ ಮುಳ್ಳುಗಳನ್ನ ಮುಂದಕ್ಕೆ ತಿರುಗಿಸಿದ್ದು ಕೂಡ ಉಂಟು. ಶಾಲೆಯನ್ನು ಬಿಟ್ಟ ನಂತರ ಜಾರು ಬಂಡಿ ಆಡುತ್ತಾ ಚಡ್ಡಿಗಳನ್ನ ಹರಿದುಕೊಂಡು ಮನೆಗೆ ಹೋಗ್ತಿದ್ರು. ರಂಗಣ್ಣ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿಂದ ಅವರಿಗೆ ಇಂಗ್ಲಿಷ್ ನಲ್ಲಿ ಕೆಲವೊಂದು ಪದಗಳನ್ನ ಓದೋಕೆ ಬರ್ತಿರ್ಲಿಲ್ಲ. ಆದ್ರೂ ಹೇಗೋ ತಮ್ಮ ಶಾಲೆಯನ್ನ ಮುಗಿಸಿ ಕಾಲೇಜನ್ನ ಮುಗಿಸಿ ಜರ್ನಲಿಸಂ ಕಡೆಗೆ ಅವರು ಒಲವು ತೋರ್ತಾರೆ. ಇದರಿಂದ ರಂಗಣ್ಣ ಅವರು ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸೆಯಿಂದ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಕರ್ನಾಟಕದ ಸುಪ್ರಸಿದ್ಧ ವಾರ್ತಾ ಪತ್ರಿಕೆಯಾದಂತಹ ಕನ್ನಡಪ್ರಭದಲ್ಲಿ ವರದಿಗಾರರಾಗಿ ಕೆಲಸಕ್ಕೆ ಸೇರ್ತಾರೆ. ಕೆಲವು ತಿಂಗಳುಗಳಲ್ಲಿ ಕನ್ನಡಪ್ರಭದ ವಾರ್ತಾ ಪತ್ರಿಕೆಯ ಸಂಪಾದಕರು ಕೂಡ ಆಗ್ತಾರೆ. ನಂತರ ಅವರು ಸುವರ್ಣ ನ್ಯೂಸ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ. ಈ ರೀತಿ ರಂಗಣ್ಣ ಅವರು ಮಾಡಿದ ಕೆಲಸಕ್ಕೆ ಸಿಗುತ್ತಿದ್ದ ಸಂಬಳದಲ್ಲಿ ರಂಗಣ್ಣ ಅವರಿಗೆ ತೃಪ್ತಿ ಏನೋ ಇತ್ತು. ಅವರು ಯಾವತ್ತೂ ಕೂಡ ನಾನೇ ಒಂದು ಸ್ವಂತ ನ್ಯೂಸ್ ಚಾನೆಲ್ ಶುರು ಮಾಡಬೇಕು ಅನ್ನೋ ಯೋಚನೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ರಂಗಣ್ಣ ಅವರು ಅನುಭವಿಸಿದ ಅವಮಾನಗಳು, ಜನಗಳು ರಂಗಣ್ಣ ಅವರನ್ನ ಕೆಳಕೋಕೆ ಮಾಡಿದ ಪ್ರಯತ್ನಗಳು, ರಂಗಣ್ಣ ಅವರಿಗೆ ಕೊಟ್ಟಂತ ತೊಂದರೆಗಳು, ರಂಗಣ್ಣ ಅವರ ಮನಸ್ಸಲ್ಲಿ ನಾನು ಕೂಡ ಒಂದು ನ್ಯೂಸ್ ಚಾನೆಲ್ ಅನ್ನ ಕಟ್ಲೇಬೇಕು ಅನ್ಕೋತಾರೆ. ನಂತರ ರಂಗಣ್ಣ ಅವರು ತಾವೇ ಒಂದು ನ್ಯೂಸ್ ಚಾನೆಲ್ ಅನ್ನ ಶುರು ಮಾಡೋಣ ಅನ್ನೋ ಕನಸನ್ನ ಕೆಲವೊಬ್ಬರ ಬಳಿ ಹೇಳ್ಕೊಂಡಾಗ ಕೆಲವರು ರಂಗಣ್ಣ ಅವರಿಗೆಲ್ಲೋ ತಲೆ ಕೆಟ್ಟಿರ್ಬೇಕು ಅಂತ ಅನ್ಕೊಳ್ತಾರೆ. ಇನ್ನು ಕೆಲವರು ನ್ಯೂಸ್ ಚಾನೆಲ್ ಅನ್ನ ಶುರು ಮಾಡೋಕೆ 100 ಕೋಟಿ ಬೇಕು, 1000 ಕೋಟಿ ಬೇಕು ಅಂತ ಹೇಳ್ತಾರೆ. ಕೆಲವೊಂದಷ್ಟು ಜನ ಆಡ್ಕೊಳ್ತಾರೆ, ಇನ್ನು ಕೆಲವೊಂದಷ್ಟು ಜನ ನಿನ್ನ ಕೈಲಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ತಮ್ಮ ಆಸೆಯನ್ನ ರಂಗಣ್ಣ ಅವರು ರಾಕ್ಲೈ ವೆಂಕಟೇಶ್ ಅವರ ಬಳಿ ಹೇಳ್ಕೊಂಡಾಗ ರಾಕ್ಲೈ ವೆಂಕಟೇಶ್ ಅವರು ಒಂದು ಮಾತನ್ನ ಕೂಡ ಹೇಳದೆ ಹಿಂದು ಮುಂದೆ ನೋಡದೆ ನ್ಯೂಸ್ ಚಾನೆಲ್ ಅನ್ನ ಶುರು ಮಾಡೋಕೆ ಹಣ ಕೊಡ್ತಾರೆ. ನ್ಯೂಸ್ ಚಾನೆಲ್ ಅನ್ನ ಆಫೀಸ್ ಅನ್ನ ಕಟ್ಟಬೇಕಾದ್ರೆ ರಂಗಣ್ಣ ಅವರು ಸಿಮೆಂಟ್ ಅನ್ನು ಹೊತ್ತಿದ್ದಾರೆ, ಇಟಕಿಯನ್ನು ಕೂಡ ಎತ್ತಿದ್ದಾರೆ. ಅವರು ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗೆ ಅನೇಕ ತೊಂದರೆಗಳನ್ನ ದಾಟಿ ಅದೆಷ್ಟೋ ಸವಾಲುಗಳನ್ನ ಎದುರಿಸಿ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಆಫೀಸ್ ನಲ್ಲಿ ಇಟ್ಕೊಂಡು ಕೊನೆಗೂ 2012ರಲ್ಲಿ ಜನವರಿ 26ನೇ ತಾರೀಕು ಪಬ್ಲಿಕ್ ಟಿವಿಯನ್ನ ಲಾಂಚ್ ಮಾಡ್ತಾರೆ. ಅದಕ್ಕೆ ಪಬ್ಲಿಕ್ ಟಿವಿ ಅಂತಾನೆ ರಂಗಣ್ಣ ಅವರು ಹೆಸರು ಕೊಡೋದಕ್ಕೆ ಕಾರಣ ಏನು ಅಂದ್ರೆ, ಹೀಗೆ ಒಂದು ಸಾರಿ ರಂಗಣ್ಣ ಅವರು ಕಾರಿನಲ್ಲಿ ಹೋಗ್ಬೇಕಾದ್ರೆ ಅವರ ಎದುರಿನಲ್ಲಿ ಒಂದು ಲಾರಿ ಹೋಗಿರುತ್ತೆ. ಆ ಲಾರಿಯ ಮೇಲೆ ಪಬ್ಲಿಕ್ ಕೆರಿಯರ್ ಅಂತ ಬರ್ದಿರ್ತಾರೆ. ಅದನ್ನ ಕಂಡು ರಂಗಣ್ಣ ಅವರು ನಾನು ಚಾನೆಲ್ ಅನ್ನ ಶುರು ಮಾಡಿದ್ರೆ ಅದಕ್ಕೂ ಕೂಡ ಪಬ್ಲಿಕ್ ಟಿವಿ ಅಂತಾನೆ ಹೆಸರಿಟ್ರೆ ಹೇಗಿರುತ್ತೆ ಅಂತ ಪಬ್ಲಿಕ್ ಕೆರಿಯರ್ ಅನ್ನೋ ಹೆಸರಿನಿಂದ ಕೆರಿಯರ್ ಪದವನ್ನ ತೆಗೆದುಹಾಕಿ ಪಬ್ಲಿಕ್ ಟಿವಿ ಅಂತ ಹೆಸರನ್ನ ಕೊಡ್ತಾರೆ. ಈ ರೀತಿಯಾಗಿ ಶುರುವಾದ ಪಬ್ಲಿಕ್ ಟಿವಿ
ಇವತ್ತು ಕರ್ನಾಟಕದ ಟಾಪ್ ನ್ಯೂಸ್ ಚಾನೆಲ್ಗಳಲ್ಲಿ ಒಂದಾಗಿದೆ. ಎಂತಹ ರಾಜಕಾರಣಿಯಾಗಿದ್ರೂ ಅವರು ತಪ್ಪನ್ನ ಮಾಡಿದ್ರು ಅದು ತಪ್ಪು ಅಂತ ಮುಖಕ್ಕೆ ಹೊಡೆದಂಗೆ ನೇರವಾಗಿ ಬೈತಾರೆ. ಅದೆಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರೂ ಮುಲಾಜಿಲ್ಲದೆ ಮಾತನಾಡುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ರಂಗಣ್ಣ ಅವರು ಮಾತ್ರ. ಆದ್ರೆ ರಂಗಣ್ಣ ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಏನೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ತುಂಬಾ ಆಶ್ಚರ್ಯವಾಗುತ್ತೆ. ರಂಗಣ್ಣ ಅವರ ಬಾಲ್ಯದಲ್ಲಿ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿದ್ದರಿಂದ ರೈಲ್ವೆ ಕ್ವಾರ್ಟರ್ಸ್ ನ ಮನೆಗಳು ಹಲವಾರು ವರ್ಷಗಳ ಹಳೆಯ ಮನೆಗಳಾಗಿದ್ವು. ಅದರಲ್ಲೂ ಮಳೆಗಾಲ ಬಂದ್ರೆ ಮುಗಿತು ಅಂತಾನೆ ಅರ್ಥ. ಮನೆ ಒಳಗೆ ಎಲ್ಲಿ ನೋಡಿದ್ರೂ ಚೊಂಬು ಪಾತ್ರೆಗಳು ಇಡಬೇಕಾಗಿತ್ತು. ಯಾಕಂದ್ರೆ ಆ ಮನೆಗಳು ಹೆಂಚಿನ ಮನೆಗಳಾಗಿದ್ರಿಂದ ಹಂಚುಗಳು ಒಡೆದು ಹೋಗಿ ಮಳೆಗಾಲದಲ್ಲಿ ಮಳೆಯ ನೀರು ಮನೆಯ ಒಳಗೆ ಸುರಿದಿತ್ತು. ಇದರಿಂದ ರಂಗಣ್ಣ ಅವರು ಎಷ್ಟೋ ಬಾರಿ ಅವರ ಮನೆಯಲ್ಲಿ ಓದುತ್ತಾ ಒದ್ದೆಯಾದಂತಹ ಹಾಸಿಗೆಯ ಮೇಲೇನೆ ಮಲಗ್ತಿದ್ರು. ಜೊತೆಗೆ ರಂಗಣ್ಣ ಅವರಿಗೆ ಅವರ ಬಾಲ್ಯದಿಂದಲೇ ಹಾಡುಗಳನ್ನ ಹಾಡೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಭಾವಗೀತೆಗಳನ್ನ ಹಾಡೋದಂದ್ರೆ ಪಂಚಪ್ರಾಣ. ಇದರಿಂದ ರಂಗಣ್ಣ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ವೃಂದ ತರಂಗಗಳನ್ನ ಒಂದು ತಂಡವನ್ನ ಕಟ್ಕೊಂಡು ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಭಾವಗೀತೆಗಳನ್ನ ಹಾಡ್ತಾ ಇದ್ರು. ರಂಗಣ್ಣ ಅವರು ಭಾವಗೀತೆಯನ್ನ ಹಾಡೋದನ್ನ ಕೇಳೋಕೆ ಅಂತಾನೆ ಜನಗಳು ಕಾಯ್ತಿದ್ರು. ಅಷ್ಟು ಇಂಪಾಗಿ ರಂಗಣ್ಣ ಅವರು ಹಾಡುಗಳನ್ನ ಹಾಡ್ತಾ ಇದ್ರು. ಈ ರೀತಿ ರಂಗಣ್ಣ ಅವರು ಹಾಡುಗಳನ್ನ ಹಾಡುತ್ತಾ ಅದ್ಭುತ ಪ್ರತಿಭೆಯನ್ನ ಕೂಡ ಹೊಂದಿದ್ರು. ಆದ್ರೆ ರಂಗಣ್ಣ ಅವರು ಪಬ್ಲಿಕ್ ಟಿವಿಯನ್ನ ಶುರು ಮಾಡೋದ್ರಲ್ಲಿ ಹಾಡುಗಳನ್ನ ಹಾಡುವುದನ್ನೇ ಮರೆತು ಹೋಗಿ ತಮ್ಮಲ್ಲಿದ್ದ ಅತ್ಯದ್ಭುತ ಪ್ರತಿಭೆಯನ್ನ ತ್ಯಾಗ ಮಾಡ್ತಾರೆ. ಹೌದು ವೀಕ್ಷಕರೇ, ರಂಗಣ್ಣ ಅವರು ಒಬ್ಬ ಉತ್ತಮ ಗಾಯಕರಾಗಿದ್ರು. ಮತ್ತೆ ರಂಗಣ್ಣ ಅವರಿಗೆ ದನ ಮೇಯಿಸೋದು ಅಂದ್ರೆ ಹಸು ಕರುಗಳು ಅಂದ್ರೆ ತುಂಬಾ ಇಷ್ಟ. ಒಂದು ವೇಳೆ ನಾನು ಪಬ್ಲಿಕ್ ಟಿವಿನ ಶುರು ಮಾಡದೆ ಹೋಗಿದ್ರೆ ನಾನು ದನ ಮೇಯಿಸಿಕೊಂಡು ಜೀವನ ಸಾಗಿಸ್ತಿದ್ದೆ ಅಂತ ಸ್ವತಃ ರಂಗಣ್ಣ ಅವರೇ ಹೇಳ್ಕೊಂಡಿದ್ದಾರೆ. ಹೌದು, ರಂಗಣ್ಣ ಅವರಿಗೆ ದನ ಮೇಯಿಸಿಕೊಂಡು ಹಾಲನ್ನ ಕರೆದು ಅದರಿಂದ ಬರುವ ಹಣದಲ್ಲಿ ತನ್ನ ಜೀವನವನ್ನ ಕಟ್ಕೊಳ್ಳೋಣ ಅನ್ನೋ ಆಲೋಚನೆ ಇತ್ತಂತೆ. ಇವೆಲ್ಲದರ ನಡುವೆ ರಂಗಣ್ಣ ಅವರು ಶಾರದಾ ಅನ್ನೋರನ್ನ ಮದುವೆ ಆಗ್ತಾರೆ. ಇಲ್ಲಿ ಆಶ್ಚರ್ಯ ಪಡುವಂತಹ ವಿಷಯ ಅಂದ್ರೆ ರಂಗಣ್ಣ ಅವರ ಪತ್ನಿ ಶಾರದಾ ಅವರಿಗೂ ಕೂಡ ತುಂಬಾ ಸರಳವಾಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆಗುವಂತಹ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ರು. ಅದೇ ರೀತಿ ರಂಗಣ್ಣ ಅವರು ಕೂಡ ತುಂಬಾ ಸರಳವಾಗಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಇದರಿಂದ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ರಂಗಣ್ಣನಿಗೆ ಒಬ್ಬರು ಮಗಳಿದ್ದಾರೆ. ಮಗಳ ಮದುವೆನೂ ಸಹ ಮಾಡಿ ಮುಗಿಸಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಂಗಣ್ಣ ಅವರ ಬಗ್ಗೆ ತುಂಬಾ ಇಷ್ಟವಾಗುವಂತ ಸಂಗತಿ ಏನಂದ್ರೆ ರಂಗಣ್ಣ ಅವರು ಅಷ್ಟು ದೊಡ್ಡ ಶ್ರೀಮಂತರಾಗಿದ್ರು, ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು. ಅವರು ಎಲ್ಲಿಗೆ ಹೋದ್ರು, ಎಂತ ದೊಡ್ಡ ಸಮಾರಂಭಗಳಿಗೆ ಹೋದ್ರು ಸೂಟ್ ಬೂಟ್ ಗಳನ್ನ ಹಾಕದೆ ತುಂಬಾ ಸರಳವಾಗಿ ತುಂಬಾ ಸಿಂಪಲ್ ಆಗಿ ಶರ್ಟ್ ಅನ್ನ ಧರಿಸಿ ಹವಾಯಿ ಚಪ್ಪಲಿಯನ್ನ ಹಾಕೊಂಡು ಹೋಗ್ತಾರೆ. ಅಷ್ಟೇ ಯಾಕೆ ಅವರ ಪಬ್ಲಿಕ್ ಟಿವಿಯಲ್ಲಿ ನ್ಯೂಸ್ ಗಳನ್ನ ಹೇಳ್ಬೇಕಾದ್ರೂ ಕೂಡ ಸಿಂಪಲ್ ಆಗಿ ಸೂಟ್ ಬೂಟುಗಳನ್ನ ಹಾಕದೆ ಸಾಮಾನ್ಯ ವ್ಯಕ್ತಿಯಂತೆ ನ್ಯೂಸ್ ಗಳನ್ನ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ರಂಗಣ್ಣ ಅವರಿಗೆ ಆದಂತ ಅವಮಾನಗಳೇ ಇವತ್ತು ರಂಗಣ್ಣ ಅವರನ್ನ ಇಷ್ಟು ದೊಡ್ಡ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ನಿಮಗೆ ರಂಗಣ್ಣ ಅವರ ಯಾವ ಗುಣ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.